ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ರಣಭೀಕರ ಮಳೆ ಎಂದಿನಂತೆ ಇವತ್ತು ಕೂಡ ರಾಜ್ಯದಲ್ಲಿ ಮುಂದುವರೆದಿದೆ. ಇದರ ನಡುವೆ ರಾಜಧಾನಿ ಬೆಂಗಳೂರಿನ ಯಾವ ಪ್ರದೇಶಗಳಲ್ಲಿ ಹಾನಿಯಾಗಿತ್ತೋ ಆ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಸಿಟಿ ರೌಂಡ್ಸ್ ಮಾಡಿದ್ರು. ಮುಖ್ಯ ಇಂಜಿನಿಯರ್ ಮೇಲೇನೋ ಗರಂ ಆಗಿದಾರಂತೆ. ಮಹದೇವಪುರಕ್ಕೆ ಭೇಟಿ ಕೊಟ್ಟರು. ಬೆಂಗಳೂರು ಸಿಟಿ ರೌಂಡ್ಸ್ನ ಸಂದರ್ಭದಲ್ಲಿ ಮಹದೇವಪುರಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಖಡಕ್ ಸೂಚನೆಯನ್ನು ಏನೋ ಕೊಟ್ಟಿದ್ದಾರಂತೆ. ಸ್ಥಳದಲ್ಲಿರುವಂತಹ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ, ಅವರ ಪತ್ನಿ ಮಂಜುಳಾ ಲಿಂಬಾವಳಿ ಇದೀಗ ಮಹದೇವಪುರದ ಶಾಸಕಿ. ಅರವಿಂದ್ ಲಿಂಬಾವಳಿ ಇದ್ರ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಏನೋ ಸೂಚನೆ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ಬಿಬಿಎಂಪಿಯ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಮೇಲೆ ಏನೋ ಮುಖ್ಯಮಂತ್ರಿಗಳು ಗರಂ ಆದ್ರು. ನಾನು ಇಲ್ಲಿದ್ದೀನಿ, ನೀವು ಅಲ್ಲೇನು ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನಾನು ಸಿಟಿ ವಿಸಿಟಿಗೆ ಬಂದಿದ್ದೀನಿ, ನೀವು ಅಲ್ಲೇನು ಮಾಡ್ತಿದ್ದೀರಿ ಅಂತ ಗರಂ ಆಗಿದ್ದಾರೆ. ರೈಲ್ವೆ ಅಂಡರ್ ಪಾಸ್ಗಳಿಗೆ ನೀರು ನಿಲ್ತಿರುತ್ತೆ, ಅದನ್ನು ಕೂಡಲೇ ಸರಿಪಡಿಸಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಬಿಬಿಎಂಪಿಯ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಅವರಿಗೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಿಟಿ ರೌಂಡ್ಸ್ ಮಾಡಿರೋ ದೃಶ್ಯ ಇದು. ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಬಸವರಾಜ, ಅಂತೂ ಇಂತೂ ಡಿಸಿಎಂ ಮತ್ತು ಸಿಎಂ ಸಿಟಿ ರೌಂಡ್ಸ್ ಮಾಡಿದ್ರು. ಏನಾದರೂ ನಿರೀಕ್ಷೆ, ಪ್ರತಿಫಲ, ಪ್ರತಿಶ್ರುತಿ? ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಿಟಿ ರೌಂಡ್ಸ್ ಮಾಡಿದ್ರು. ಏನಾದರೂ ಪರಿಹಾರ, ಫಲಶ್ರುತಿ ಏನಾದ್ರು ಇವತ್ತು ಬೆಂಗಳೂರಲ್ಲಿ? ಪ್ರವೀಣ್, ಇವತ್ತು ಬೆಂಗಳೂರಿನಲ್ಲಿ ಮಳೆ ಹಾನಿಯಿಂದ ಒಂದ್ ಕಡೆ ಗುಲ್ಬಣ ಆಗಿರ್ತಕ್ಕಂಥ ಸಮಸ್ಯೆಯ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರು ನಾಯಕರು, ಸಚಿವರು ಜೊತೆ ತೆರಳಿ ಇವತ್ತು ಸಿಟಿ ರೌಂಡ್ಸ್ ಅನ್ನು ಕೂಡ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೊದಲವಾಗಿ ಹೆಬ್ಬಾಳದ ಮಾರ್ಗದಲ್ಲಿ ಯಲಹಂಕದಲ್ಲಿರುವ ಮೊದಲನೇ ರಾಜಕಾಲುವೆಯಲ್ಲಿ ವೀಕ್ಷಣೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಪ್ರದೇಶವನ್ನು ಕೂಡ ವೀಕ್ಷಣೆ ಮಾಡಿದ್ರು. ಮುಲಾಜಿಲ್ ಒಂದ್ ಕಡೆ ಒತ್ತುವರಿ ಮಾಡಿದವರ ಕಟ್ಟಡಗಳನ್ನ ತೆರವು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಟ್ಟರು. ಮಾನ್ಯತಾ ಟೆಕ್ ಮತ್ತೆ ಇಪ್ಸು, ನ್ಯಾನ್ಪೋ ಹಾಗೂ ಕಾರ್ಲೆ ಖಾಸಗಿ ಬಿಲ್ಡರ್ಗಳು ರಾಜಕಾಲುವೆ ಒತ್ತುವರಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಸಿಎಂ ಮತ್ತೆ ಡಿಸಿಎಂ ಅವರಿಗೆ ವಿವರಿಸಿದ್ರು. ಈ ವೇಳೆ ಅವರಿಗೆ ನೋಟಿಸ್ ಕೊಡಬೇಕು. ಮಾನ್ಯತಾ ಟೆಕ್ ಮತ್ತು ಇಪ್ಸ್ ಮತ್ತೆ ಮ್ಯಾನ್ಪೋ ಅಂತಕ್ಕಂಥ ಏನು ಕಾರ್ಲೆ ಮತ್ತೆ ಖಾಸಗಿ ಬಿಲ್ಡರ್ಗಳು ಏನಿದಾವೆ ಅವು ರಾಜಕಾಲುವೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ನೋಟಿಸ್ ಕೊಡಿ, ಒತ್ತುವರಿ ಆಗಿರೋದನ್ನ ನೋಡ್ಕೊಂಡು ಯಾವ ರೀತಿಯಾಗಿ ನೀವು ಸುಮ್ಮನಿದ್ದೀರಿ ಅನ್ನುವಂಥದ್ದನ್ನು ಕೂಡ ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಹಾಗಾಗಿ ಎಷ್ಟೇ ಅವರು ದೊಡ್ಡ ಬಿಲ್ಡರ್ ಆಗಿದ್ರು ಸಹಿತ ಮುಲಾಜ್ ನೋಡಬೇಡಿ, ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿ ಅಂತಕ್ಕಂಥದ್ದನ್ನ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು. ಅದಾದ ಬಳಿಕ ಪ್ರವೀಣ್ ಅಲ್ಲಿಂದ ನೇರವಾಗಿ ಒಂದ್ ಕಡೆ ಎರಡನೇ ಸ್ಪಾಟಿಗೆ ಸಿಎಂ ಮತ್ತೆ ಡಿಸಿಎಂ ತೆರಳಿದ್ರು. ಪ್ರಮುಖವಾಗಿ HBR ಲೇಔಟ್ ನಲ್ಲಿ ರಾಜಕಾಲುವೆಯನ್ನು ಕೂಡ ವೀಕ್ಷಣೆ ಮಾಡಿದ್ರು. ಪ್ರಮುಖವಾಗಿ ಅಲ್ಲಿ ರಾಜಕಾಲುವೆ ಹರಿವಿನ ಹಾದಿಯಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇರ್ತಕ್ಕಂಥದ್ದನ್ನು ಕೂಡ ಕಂಡ್ರು. ಆ ಒಂದು ಸಂದರ್ಭದಲ್ಲಿ ಬಾಟಲ್ ನೆಕ್ ಸರಿಪಡಿಸಲು ಮತ್ತೆ ವಿಸ್ತರಿಸಲು ಕೂಡ ಅಲ್ಲಿ ಸೂಚನೆ ಕೂಡ ಕೊಟ್ರು. ಇದಾದ ಬಳಿಕ ಅಲ್ಲಿಂದ ಪ್ರಮುಖವಾಗಿ ಅಲ್ಲಿ ಒಂದಿಷ್ಟು ಪ್ರದೇಶಗಳಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಅಂತಕ್ಕಂಥದ್ದು ಕೊಡೋದು ಬೇಡ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೂಡ ಕೊಟ್ರು. ಪ್ರವೀಣ್, ಇನ್ಮೇಲೇನಾದ್ರೂ ಈ ಯಾವ ಪ್ರದೇಶಗಳಿಗೆ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಹೋಗಿ ಬಂದಿದಾರಲ್ಲ, ಅಟ್ಲೀಸ್ಟ್ ಇವತ್ತಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ? ಪ್ರವೀಣ್, ಖಂಡಿತವಾಗ್ಲೂ ಕೂಡ ಈಗ ಒಂದ್ ಕಡೆ HBR ಲೇಔಟ್ ಆಗಿರ್ಬೋದು, ಒಂದ್ ಕಡೆ ಏನು ಯಲಹಂಕದ ರಾಜಕಾಲುವೆ ಆಗಿರ್ಬೋದು, ಏನು ಒಂದಿಷ್ಟು ಪ್ರದೇಶಗಳಿಗೆ ಸಿಎಂ ಮತ್ತೆ ಡಿಸಿಎಂ ಭೇಟಿ ಕೊಟ್ಟು ಸಾಯಿ ಲೇಔಟ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಜನರ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ. ಮತ್ತೆ ಅಧಿಕಾರಿಗಳಿಗೆ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಸಿಎಂ ಮತ್ತೆ ಡಿಸಿಎಂ ಒಂದು ಹೇಳಿದಂತ ಸಂದರ್ಭದಲ್ಲಿ ಅವರಿಗೆ ಹೂಗುತ್ತೋ ಕೆಲಸವನ್ನ ಮಾತ್ರ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಇದನ್ನ ಯಾವ ರೀತಿ ತ್ವರಿತಗತಿಯಲ್ಲಿ ಪರಿಹಾರ ಮಾಡ್ತಾರೆ? ಈಗ ಒಂದಿಷ್ಟು ಬಿಲ್ಡರ್ಗಳು ರಾಜಕಾಲುವೆಯನ್ನ ಒತ್ತುವರಿ ಮಾಡಿದ್ದಾರೆ, ಅದರಿಂದ ಬೇರೆ ಬೇರೆ ಜನರಿಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನರಿಗೆ ಒಂದಿಷ್ಟು ಹಾನಿ ಉಂಟಾಗ್ತಾ ಇದೆ. ಹಾಗಾಗಿ ಅವರಿಗೆ ನೋಟಿಸ್ ಕೊಡಬೇಕು, ಕೂಡಲೇ ಕ್ರಮ ಕೈಗೊಳ್ಳಿ ಅನ್ನುವಂತಹ ತರಾಟೆಗಳನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಇದು ನೀವು ಹೇಳಿದಂತೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಬಿಲ್ಡರ್ಗಳ ವಿರುದ್ಧ
ಮತ್ತೆ ಅಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಯಾವ ರೀತಿ ಕ್ರಮನ ಕೈಗೊಂಡು ಅದನ್ನ ಸುಧಾರಣೆ ಮಾಡ್ತಾರೆ ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಪ್ರತಿ ಸಾರಿ ಮಳೆ ಆದಂತ ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಆಗಿರ್ಬೋದು, ಸಚಿವರಾಗಿರ್ಬೋದು ಬಂದು ಸಿಟಿ ರೌಂಡ್ಸ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಮಾಹಿತಿಯನ್ನ ಪಡೆದುಕೊಡ್ತಾರೆ. ಅದು ಮಾಧ್ಯಮಗಳಿಗೆ ಮಾತ್ರ ಸಿಎಂ ಬಿಡಿ, ಸ್ವತಃ ಹೈಕೋರ್ಟ್ಗಳೇ ಒತ್ತುವರಿ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಆದೇಶ ಕೊಟ್ಟಾಗ್ಲೂ ಕೂಡ ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಬಿಡಿ, ಕೋರ್ಟ್ ಹೇಳಿದಾಗ್ಲೂ ಕೂಡ ಏನ್ ಮಾಡೋದಕ್ಕಾಗಿಲ್ಲ. ಖಂಡಿತ ಪ್ರವೀಣ್, ಈ ಒತ್ತುವರಿ ತೆರವು ವಿಚಾರದಲ್ಲಿ ನ್ಯಾಯಾಲಯವು ಸಹಿತ ಸರ್ಕಾರಕ್ಕೆ ಒಂದು ತರಾಟೆ ತೆಗೆದುಕೊಂಡಂತ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯಕ್ಕೂ ಕೂಡ ಸರ್ಕಾರದ ಪರ ವಕೀಲರು ಒಂದಿಷ್ಟು ಸಬು ಬೀಳುವಂತಹ ಕೆಲಸವನ್ನ ಮಾಡಿದ್ದಾರೆ ಹೊರತು ಇದುವರೆಗೂ ಕೂಡ ಯಾರು ದೊಡ್ಡ ದೊಡ್ಡ ಬಿಲ್ಡರ್ಗಳು ಏನಿದ್ದಾರೆ, ಪ್ರಭಾವಿ ನಾಯಕರು ಏನಿದ್ದಾರೆ, ಅವರುಗಳ ಬಿಲ್ಡಿಂಗ್ ಅನ್ನ ತೆರವುಗೊಳಿಸುವಂತ ಪ್ರಯತ್ನ ಆಗಿಲ್ಲ. ಯಾವಾಗ ನ್ಯಾಯಾಲಯ ಹೇಳುತ್ತೋ ಅವಾಗ ಸಣ್ಣ ಪುಟ್ಟ ಒಂದಿಷ್ಟು ಕಟ್ಟಡಗಳನ್ನ ಅವನ್ನ ತೆರವು ಮಾಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ದೊಡ್ಡ ಮಟ್ಟದ ನಾಯಕರು, ಬಿಲ್ಡರ್ಗಳು ಅವರ ಒಂದು ಕಟ್ಟಡವನ್ನ ತೆರವುಗೊಳಿಸುವಂತ ಪ್ರಯತ್ನಕ್ಕೆ ಯಾವ ಸರ್ಕಾರಗಳು ಕೂಡ ಕೈ ಹಾಕಿಲ್ಲ. ಹಿಂದಿನ ಸರ್ಕಾರ ಇರ್ಬೋದು ಅಥವಾ ಇವತ್ತಿನ ಸರ್ಕಾರ ಇರಬಹುದು. ಹಾಗಾಗಿ ಇವುಗಳನ್ನ ಮುಂದಕ್ಕೆ ಹಾಕ್ತಾನೆ ಹೋಗ್ತಾ ಇದ್ರೆ. ಆದ್ರೆ ಯಾವ ರೀತಿಯಾಗಿ ಈಗ ಪರಿಸ್ಥಿತಿ ಕೂಡ ಸಾಕಷ್ಟು 1-2 ದಿನ ಮಳೆಗೆ ಈ ರೀತಿಯಾಗಿ ಉಲ್ಬಣ ಆಗಿರ್ತಕ್ಕಂಥ ಸಮಸ್ಯೆ ಇನ್ನು ಮುಂದೆ ಕೂಡ ಹೆಚ್ಚಿನ ಮಳೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಹವಾಮಾನ ಇಲಾಖೆದವರು ಕೂಡ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ, ಈಗ ಸಿಎಂ ಮತ್ತೆ ಡಿಸಿಎಂ ಅವರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ನೋಟಿಸ್ ಕೊಡಿ, ಒತ್ತುವರಿ ತೆರವು ಮಾಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆದ್ರೆ ಇದನ್ನ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಇದನ್ನ ಜಾರಿಗೊಳಿಸ್ತಾರೆ, ಯಾವ ರೀತಿಯಾಗಿ ಅವರಿಗೆ ನೋಟಿಸ್ ಕೊಟ್ಟು ತೆರವು ಮಾಡುವಂತ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಪ್ರವೀಣ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.